ಲಕ್ಷ್ಮಣ್ ಸವದಿ ಹುಟ್ಟುಹಬ್ಬ. ಐನಾಪುರದಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಆಯೋಜನೆ. ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರ 66ನೇ ಹುಟ್ಟುಹಬ್ಬದ ನಿಮಿತ್ತ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಫೆಬ್ರವರಿ 15 ಹಾಗೂ 16ರಂದು 2 ದಿನಗಳ ಕಾಲ ಹೊನಲು ಬೆಳಕಿನಲ್ಲಿ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ಸಂಜಯ್ ಬಿರೆಡ್ಡಿ ಹೇಳಿದರು. ಗುರುವಾರ ಐನಾಪುರ ಪಟ್ಟಣದಲ್ಲಿ ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯುವ ನಾಯಕ ಚಿದಾನಂದ ಸವದಿ, ಅಭಿಮಾನಿಗಳ ಬಳಗದ ವತಿಯಿಂದ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಕಬಡ್ಡಿ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ, ದೆಹಲಿ, ಆಂಧ್ರಪ್ರದೇಶ, ತಮಿಳುನಾಡು, ಹಿಮಾಚಲ ಪ್ರದೇಶ, ರಾಜಸ್ಥಾನ ಸೇರಿದಂತೆ ಹಲವು ರಾಜ್ಯಗಳಿಂದ ಪ್ರೊ ಕಬಡ್ಡಿಯ ಪ್ರಶಸ್ತಿ ಆಟಗಾರರನ್ನು ಒಳಗೊಂಡಂತಹ ತಂಡಗಳು ಈ ಪಂದ್ಯಾವಳಿಗಳ ಆಕರ್ಷಣೀಯವಾಗಿವೆ ಎಂದು ಹೇಳಿದರು. ಫೆಬ್ರವರಿ 15ರಂದು ಸಾಯಂಕಾಲ 5 ಗಂಟೆಗೆ ಮಾಜಿ ಉಪಮುಖ್ಯಮಂತ್ರಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ, ಯುವ ಧುರೀಣ ಚಿದಾನಂದ ಸವದಿ ಚಾಲನೆ ನೀಡಿದ್ದಾರೆ ಎಂದು ಅಪ್ಪು ಪೂಜಾರಿ ತಿಳಿಸಿದರು. ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 75,000 ರೂಪಾಯಿ, ತೃತೀಯ ಬಹುಮಾನ 50,000 ರೂಪಾಯಿ ಹಾಗೂ ಚತುರ್ಥ ಬಹುಮಾನ 25,000 ರೂಪಾಯಿಗಳನ್ನು ಇಡಲಾಗಿದೆ ಎಂದರು. ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು, ಅಭಿವೃದ್ಧಿ ಹರಿಕಾರರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಅಥಣಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಲಕ್ಷ್ಮಣನ ಸವದಿಯವರ 66ನೇ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಕಾಗವಾಡ ಮತಕ್ಷೇತ್ರದ ಐನಾಪುರ ಪಟ್ಟಣದಲ್ಲಿ ಕಬಡ್ಡಿಯ ಕಾಶಿ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಅಖಿಲ ಭಾರತ ಪುರುಷರ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಆಯೋಜನೆಯ ಒಂದು ಸಂಪೂರ್ಣ ಒಂದು ಉಸ್ತುವಾರಿಯನ್ನು ಮಾನ್ಯ ಶ್ರೀ ಚಿದೋಣ್ಣ ಸವದಿಯವರ ಅಭಿಮಾನಿ ಬಳಗ, ಕಾಗವಾಡ ಮತಕ್ಷೇತ್ರದ ಅಭಿಮಾನಿ ಬಳಗದಿಂದ ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಪಂದ್ಯಾವಳಿಯಲ್ಲಿ ದೇಶದ ನಾನಾ ಭಾಗಗಳಿಂದ, ಉದಾಹರಣೆಗೆ ಹರಿಯಾಣ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇಂಡಿಯನ್ ನಾಸಿಕ್ ಆರ್ಮಿ ಆಗಿರ್ಬೋದು, ವಿವಿಧ ಪ್ರೋ ಕಬಡ್ಡಿಯಲ್ಲಿ ಮಿಂಚಿರ್ತಕ್ಕಂಥ ಹಲವಾರು ತಾರೆಗಳು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿದ್ದು, ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರದ ಸುಕ್ಷೇತ್ರ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಹತ್ತಿರವಿರುವ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಐನಾಪುರ ಪಟ್ಟಣದಲ್ಲಿ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಪಂದ್ಯಾವಳಿಯ ಮೊದಲ ಬಹುಮಾನವಾಗಿ 1,01,000 ರೂಪಾಯಿ ಹಾಗೂ ಎರಡನೇ ಬಹುಮಾನ 75,000 ರೂಪಾಯಿ, ಮೂರನೇ ಬಹುಮಾನವಾಗಿ 50,000 ರೂಪಾಯಿ, ನಾಲ್ಕನೇ ಬಹುಮಾನ 25,001 ರೂಪಾಯಿ ಹಾಗೂ ಇನ್ನುಳಿದ ವೈಯಕ್ತಿಕವಾಗಿರ್ತಕ್ಕಂಥ ಹಲವಾರು ಆಕರ್ಷಕ ಬಹುಮಾನಗಳು ಕೂಡ ಈ ಪಂದ್ಯಾವಳಿಯಲ್ಲಿ ಆಯೋಜಕರು ಆಯೋಜನೆ ಮಾಡಿದ್ದು, ಈ ಒಂದು ಪಂದ್ಯಾವಳಿಗಳಿಗೆ ಕಬಡ್ಡಿಯ ಸುತ್ತಮುತ್ತಲಿನ ಎಲ್ಲ ಕಬಡ್ಡಿ ಪ್ರೇಮಿಗಳು ಎಲ್ಲರೂ ಕೂಡ ಈ ಒಂದು ಕಬಡ್ಡಿಯ ಪಂದ್ಯಾವಳಿಗಳಿಗೆ ಭಾಗವಹಿಸಿ ಮಾನ್ಯ ಅಥಣಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣನ ಸವದಿಯವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟು ಅವರಿಗೆ ಶುಭಾಶಯ ಈ ಮೂಲಕ ತಿಳಿಸೋಣ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಪ್ರವೀಣ್ ಗಾನಿಗೇರ್, ಮುಖಂಡರಾದ ಅಪ್ಪು ಪೂಜಾರಿ, ಸಂಜು ಬಿರಡಿ, ಬಾಹುಬಲಿ ಕೋಶ್ನಾಳೆ, ಪ್ರಮೋದ್ ಲಿಂಬಿಕಾಯಿ, ಗುಂಡು ಶೇರ್ಶಾಳೆ, ಸಂತೋಷ್ ಪಾಟೀಲ್, ದಾದಾ ಜಂತೆನ್ನವರ್, ಸುದರ್ಶನ್ ಜಂತೆನ್ನವರ್, ಸಂತೋಷ್ ಕೋತ್, ಪ್ರಕಾಶ್ ಚಿನಗಿ, ವಿಶ್ವನಾಥ್ ನಾಮದಾರ್, ಅನ್ನಪ್ಪ ಕಟಾವಿ, ಪ್ರಕಾಶ್ ಗಾನಿಗೇರ್, ಸಂಜಯ್ ಕುಶ್ನಾಳೆ, ಮಹಾದೇವ್ ತೇಲಿ, ಹನುಮಂತ್ ಪೂಜಾರಿ, ರಾಮ ಮಾನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ವಿಜಯ್ ಮಹಾಂತೇಶ್ ಅರಕೇರಿ, KMM ನ್ಯೂಸ್, ಕಾಗವಾಡ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, मारुति गली बेलगाम, मन भाए आराधना.